ಹರಿ ಓಂ. 5ನೇ ಅಧ್ಯಾಯದ 11ನೇ ಶ್ಲೋಕ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈಃ ಇಂದ್ರಿಯೈಃ ಅಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ. ಜ್ಞಾನಯೋಗಿಗಳು ಒಂದು ಕಡೆ, ಕರ್ಮಯೋಗಿಗಳು ಒಂದು ಕಡೆ. ಜ್ಞಾನಯೋಗಿಗಳು ಅಂತ ಹೇಳಿದ್ರೆ ಈಗಾಗಲೇ ಅಪರೋಕ್ಷ ಜ್ಞಾನವನ್ನ ಪಡೆದವರು. ಕರ್ಮಯೋಗಿಗಳು ಅಂತ ಹೇಳಿದ್ರೆ ಅಪರೋಕ್ಷ ಜ್ಞಾನ ಪಡೆದಿಲ್ಲ, ಅಪರೋಕ್ಷ ಜ್ಞಾನವನ್ನ ಪಡೆಯುವ ಹಂತಕ್ಕೆ ಏರುವ ಪ್ರಯತ್ನದಲ್ಲಿರುವವರು ಕರ್ಮಯೋಗಿಗಳು. ಹಂತವಾಗಿ ಯಜ್ಞಾದಿ ಕರ್ಮಗಳನ್ನ ಮಾಡ್ತಾ ಇನ್ನೂ ಎತ್ತರದ ಸ್ಥಾನಕ್ಕೆ ಹೋಗುವ ಪ್ರಯತ್ನದಲ್ಲಿದ್ದಾರೆ. ದೇವರ ತತ್ವಜ್ಞಾನವನ್ನ ಶಾಸ್ತ್ರದ ಮೂಲಕವಾಗಿ ಪಡೆದು ಭಗವಂತನನ್ನ ತಮ್ಮ ಸ್ವರೂಪೇಂದ್ರಿಯ ತಮ್ಮ ಸಾಕ್ಷಿಯ ಮೂಲಕವಾಗಿ ದೇವರನ್ನ ಕಾಣುವಂತಹ ಪ್ರಯತ್ನದಲ್ಲಿ ಇರುವಂತವರು ಕರ್ಮಯೋಗಿಗಳು. ಈ ಎರಡೂ ರೀತಿಯಾಗಿರ್ತಕ್ಕಂಥ ಕರ್ಮಯೋಗಿಗಳು ಕರ್ಮವನ್ನ ಮಾಡ್ತಾರೆ. ಹೇಗೆ ಕರ್ಮ ಮಾಡುವಂಥದ್ದು? ಕರ್ಮ ಅಂದ್ರೆ ಅವರವರಿಗೆ ಸಂಬಂಧಪಟ್ಟಂತ ಕ್ರಿಯೆಗಳು, ಅದನ್ನು ಮಾಡ್ತಾ ಹೋಗ್ತಾರೆ. ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನ ಕೃಷ್ಣ ಹೇಳ್ತಿದ್ದಾನೆ. ಕಾಯೇನ ಮನಸ ಬುದ್ಧ್ಯ. ಕಾಯ ಅಂತ ಹೇಳಿದ್ರೆ ಈ ನಮ್ಮ ದೇಹ, ಮನುಷ್ಯನ ಪಾಂಚಭೌತಿಕವಾದಂತ ದೇಹ. ಪಾಂಚಭೌತಿಕವಾದ ದೇಹವನ್ನ ಬಳಸಿಕೊಂಡು ನಾವು, ದೇಹ ಅಂದ್ರೆ ಎಲ್ಲೋ ಬಂತು, ನಮ್ಮ ಕೈ ಕಾಲು ಇಂದ್ರಿಯಗಳೆಲ್ಲವೂ ಸೇರಿಕೊಂಡು ದೇಹ ಅಂತ. ಹಾಗಾಗಿ ಈ ದೇಹದ ಮೂಲಕವಾಗಿ ಏನ್ ಮಾಡ್ತಾರೆ? ಕರ್ಮವನ್ನ ಮಾಡ್ತಾರೆ. ಕಾಯೇನ, ಕಾಯ ಶಬ್ದಕ್ಕೆ ದೇಹ ಅಂತ ಅರ್ಥ. ದೇಹದ ಮೂಲಕವಾಗಿ ಕರ್ಮವನ್ನ ಮಾಡ್ತಾರೆ. ಮತ್ತು ಮನಸ್ಸಿನಿಂದ ಮಾಡುವಂಥದ್ದೇನು? ಆಲೋಚನೆ. ಮನಸ್ಸಿನಿಂದಾಗಿ ಒಳ್ಳೆ ಆಲೋಚನೆಗಳನ್ನ ಮಾಡ್ತಾರೆ. ಯಾಕಂದ್ರೆ ನಾವು ಒಳ್ಳೆ ಆಲೋಚನೆಗಳನ್ನ ಮಾಡಿದ್ರೆ ಮಾತ್ರ ಒಳ್ಳೆ ಮಾತಾಡ್ಲಿಕ್ಕೆ ಸಾಧ್ಯ. ಒಳ್ಳೆ ಮಾತಾಡಿದ್ರೆ, ಒಳ್ಳೆ ಮನಸ್ಸಿದ್ರೆ ಮಾತ್ರ ಒಳ್ಳೆ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಮನಸ್ಸು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಮನಸ್ಸಿನಲ್ಲಿ ಒಳ್ಳೊಳ್ಳೆ ಆಲೋಚನೆಗಳು ಬಂತು ಅಂತ ಆದ್ರೆ ದೇಹದಿಂದ ಒಳ್ಳೆ ಕೆಲಸಗಳಾಗತ್ತೆ. ಮತ್ತು ಬುದ್ಧಿ, ಒಳ್ಳೆ ಬುದ್ಧಿಯೇ ನಮ್ಗೆ ಓಡುತ್ತೆ. ಅದರಿಂದಾಗಿ ಕಾಯ, ಮನಸ್ಸು ಮತ್ತು ಬುದ್ಧಿ. ಕಾಯೇನ ಮನಸಾ ಬುದ್ಧ್ಯ. ಬುದ್ಧಿ ಎಂಬುವಂಥದ್ದು ಒಂದು ಆಲೋಚನಾ ಮಾಡಿ ಇಂಥ ಕೆಲಸ ಮಾಡಬೇಕು, ಇಂಥ ಕೆಲಸ ಮಾಡಬಾರದು, ಈ ಮಾತಾಡಬೇಕು, ಈ ಮಾತಾಡಬಾರದು ಅನ್ನೋ ನಿರ್ಣಯವನ್ನ ತೆಗೆದುಕೊಳ್ಳುವಂತ ಒಂದು ಇಂದ್ರಿಯಕ್ಕೆ ಬುದ್ಧಿ ಅಂತ ಕರೆಯುವಂಥದ್ದು. ಈ ಜ್ಞಾನಯೋಗಿಗಳು ಮತ್ತು ಕರ್ಮಯೋಗಿಗಳು ಅವರು ತಮ್ಮ ದೇಹದ ಮೂಲಕವಾಗಿ ಮಾಡುವಂತ ಕ್ರಿಯೆ, ಕೈಕಾಲುಗಳು, ಬಾಯಿ, ಇವುಗಳ ಮೂಲಕವಾಗಿ ಮಾಡುವಂತ ಪ್ರಕ್ರಿಯೆಗಳು, ಮತ್ತು ಮನಸ್ಸಿನಲ್ಲಿ ಮಾಡುವಂತ ಆಲೋಚನೆ, ಬುದ್ಧಿಯಿಂದ ತೆಗೆದುಕೊಳ್ಳುವಂತ ತೀರ್ಮಾನ, ಇದೆಲ್ಲವನ್ನು ಕೂಡ ಮಾಡ್ತಾರೆ. ಕೇವಲೈಹಿ ಇಂದ್ರಿಯೇರಪಿ. ಮತ್ತು ಕೇವಲ ಇನ್ನು ಇಂದ್ರಿಯಗಳು ಬೇಕಲ್ವ, ಏನೇ ಮಾಡಬೇಕಾದ್ರೂ ಜ್ಞಾನೇಂದ್ರಿಯ ಬೇಕು, ಕರ್ಮೇಂದ್ರಿಯ ಬೇಕು. ಬರೀ ದೇಹ ಇದ್ರೆ ಆಗಲ್ಲ. ದೇಹದಲ್ಲಿ ಎಲ್ಲಾ ಇಂದ್ರಿಯಗಳಿಗೆ ಬಲ ಇರಬೇಕು. ಕಣ್ಣು ನೋಡುವ ಸಾಮರ್ಥ್ಯ ಇರಬೇಕು, ಕಿವಿಗೆ ಕೇಳುವ ಸಾಮರ್ಥ್ಯ ಇರಬೇಕು, ಮೂಗಿಗೆ ಪರಿಮಳವನ್ನ ತೆಗೆದುಕೊಳ್ಳುವ ಸಾಮರ್ಥ್ಯ, ಬಾಯಿಗೆ ಮಾತನಾಡುವ ಸಾಮರ್ಥ್ಯದೆಲ್ಲ ಇರಬೇಕು. ಹಾಗಾಗಿ ಇಂದ್ರಿಯಗಳು ಬರೀ ಇಂದ್ರಿಯ ಅಂತ ಕೃಷ್ಣ ಹೇಳ್ತಾ ಇಲ್ಲ. ಎಂತ ಇಂದ್ರಿಯಗಳಿಂದ ಕರ್ಮ ಮಾಡ್ತಾರೆ ಅಂದ್ರೆ ಕೇವಲೈಹಿ ಇಂದ್ರಿಯೈಹಿ, ಕೇವಲ ಇಂದ್ರಿಯಗಳ ಮೂಲಕವಾಗಿ. ಅದೇನದು ಕೇವಲ ಇಂದ್ರಿಯ ಅಂತ ಹೇಳಿದ್ರೆ ಅಂದ್ರೆ ಅಪೇಕ್ಷೆ ಇಲ್ಲ, ಅದು ಬೇಕು ಇದು ಬೇಕು ಅಂತ ಯಾವುದೇ ಅಪೇಕ್ಷೆ ಇಲ್ಲದೇನೆ, ಅಥವಾ ಅಹಂಕಾರ ಮಮಕಾರ ಇದು ಯಾವುದೂ ಇಲ್ಲದೆ ಇರತಕ್ಕಂತ ಇಂದ್ರಿಯ ಅಂತ ಅರ್ಥ. ಕೇವಲೈಹಿ ಇಂದ್ರಿಯೈಹಿ ಶಬ್ದಕ ಅರ್ಥ ಯಾವುದೇ ರೀತಿಯಾಗಿರ್ತಕ್ಕಂಥ ಬಯಕೆಗಳು ಇಲ್ಲದಂತ ಇಂದ್ರಿಯ. ಯಾಕಂದ್ರೆ ಇಂದ್ರಿಯಗಳು ಒಂದು ವಸ್ತುವನ್ನ ನೋಡಿದಾಗ, ಒಂದು ವಸ್ತುವನ್ನ ಮುಟ್ಟಿದಾಗ, ಒಂದು ವಸ್ತುವಿನ ಬಗ್ಗೆ ಕೇಳಿಸಿಕೊಂಡಾಗ ಏನಾಗತ್ತೆ? ಅದರ ಬಗ್ಗೆ ಬಯಕೆ ಹುಟ್ಟತ್ತೆ, ಕಾಮ ಹುಟ್ಟತ್ತೆ, ಅಥವಾ ಅದರ ಬಗ್ಗೆ ದ್ವೇಷ ಹುಟ್ಟತ್ತೆ. ಆದ್ರೆ ಇಂದ್ರಿಯಗಳಿಗೂ ವಿಷಯ ಪದಾರ್ಥಗಳಿಗೂ ಯಾವುದೇ ರೀತಿಯಲ್ಲಿ ಸಂಪರ್ಕವಾದರೂ ಕೂಡ, ಇಂದ್ರಿಯಗಳು ಅಂದ್ರೆ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ, ವಿಷಯ ಪದಾರ್ಥಗಳು ಅಂದ್ರೆ ಜಗತ್ತಿನಲ್ಲಿ ಇರುವಂತ ಎಲ್ಲ ವಸ್ತುಗಳು, ಅದಕ್ಕೂ ಸಂಪರ್ಕವಾದರೂ ಕೂಡ ಏನು ಅದು ಬೇಕು ಅಂತ ನಮ್ಮ ಮನಸ್ಸಿಗೆ ಅನ್ಸೋದೇ ಇಲ್ಲ. ಈಗ ಕೇವಲೈಹಿ ಇಂದ್ರಿಯೈಹಿ ಅಂದ್ರೆ ವ್ಯಾಮೋಹವನ್ನು ಹುಟ್ಟಿಸದಂತಹ, ದ್ವೇಷವನ್ನು ಹುಟ್ಟಿಸದಂತಹ ನಿರ್ಲಿಪ್ತವಾದ ಇಂದ್ರಿಯ ಅಂತ ಅರ್ಥ. ನಿರ್ಲಿಪ್ತವಾದ, ಯಾವುದೇ ರೀತಿಯಾಗಿರ್ತಕ್ಕಂಥ ಬಯಕೆಗಳು ಹುಟ್ಟುತ್ತಾ ಇಲ್ಲ, ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ದ್ವೇಷಗಳು ಹುಟ್ಟುತ್ತಿಲ್ಲ. ಹಾಗಾಗಿ ಕೇವಲ ಇಂದ್ರಿಯ ಅಂದ್ರೆ ಬರೀ ಇಂದ್ರಿಯಗಳು. ಬರೀ ಇಂದ್ರಿಯಗಳು ಅಂತ ಹೇಳಿದ್ರೆ ಅಹಂಕಾರವನ್ನ, ಮಮಕಾರವನ್ನ, ರಾಗದ್ವೇಷಗಳನ್ನು ಹುಟ್ಟಿಸದೇ ಇರತಕ್ಕಂತಹ ಇಂದ್ರಿಯಗಳು. ಇಂತಹ ಇಂದ್ರಿಯಗಳ ಮೂಲಕವಾಗಿ, ದೇಹದ ಮೂಲಕವಾಗಿ, ಮನಸ್ಸಿನ ಮೂಲಕವಾಗಿ, ಬುದ್ಧಿಯ ಮೂಲಕವಾಗಿ
ಯೋಗಿನಃ ಕರ್ಮ ಕುರುವಂತಿ. ಯೋಗಿಗಳು ಅಂದ್ರೆ ಎಂತ ಯೋಗಿಗಳು? ಜ್ಞಾನ ಯೋಗಿಗಳು ಮತ್ತು ಕರ್ಮಯೋಗಿಗಳು ತಮ್ಮ ತಮ್ಮ ಪಾಲಿನ ಕರ್ತವ್ಯವನ್ನ ನಿರ್ವಹಣೆ ಮಾಡುತ್ತಾ ಹೋಗ್ತಾರೆ. ಆದ್ರೆ ಸಂಗಂ ತ್ಯಕ್ತ್ವ, ಕರ್ಮ ಮಾಡೋದೇನಕ್ಕೋಸ್ಕರವಾಗಿ? ಸಂಘ. ಕರ್ಮ ಹೇಗ್ ಮಾಡ್ತಾರೆ? ಸಂಗಂ ತ್ಯಕ್ತ್ವ, ಸಂಘವನ್ನ ಬಿಟ್ಟು ಕರ್ಮ ಮಾಡ್ತಾರೆ. ಸಂಘ ಬಿಟ್ಟು ಕರ್ಮ ಮಾಡೋದು ಅಂತ ಹೇಳಿದ್ರೆ, ನಾನು ಮಾಡ್ತಾ ಇದ್ದೇನೆ ಅಂತ ಏನೋ ಒಂದು ದೊಡ್ಡಸ್ತಿಕೆ ತಮ್ಮಲ್ಲಿ ಇರೋದಿಲ್ಲ. ಅಥವಾ ನನ್ನವರನ್ನ ಕಾಪಾಡ್ಲಿಕ್ಕೋಸ್ಕರವಾಗಿ, ನನ್ನವರನ್ನ ಸಾಕಿ ಸಲಹೆ ಮಾಡ್ಲಿಕ್ಕೋಸ್ಕರವಾಗಿ, ಅವರನ್ನ ಕಾಪಾಡ್ಲಿಕ್ಕೋಸ್ಕರ ಮಾಡ್ತಾ ಇದ್ದೇನೆ ಅಂತ ಮಮಕಾರಗಳಿರೋದಿಲ್ಲ. ಅಥವಾ ಇಂಥ ಒಂದು ಫಲ ಬರಬೇಕು, ಇಷ್ಟು ಶ್ರಮ ಪಡ್ತಾ ಇದ್ದೇನೆ, ಈ ಶ್ರಮಕ್ಕನುಗುಣವಾಗಿ ಇಂಥ ಫಲ ನನಗೆ ಸಿಗಬೇಕಂತ ಫಲದ ಅಪೇಕ್ಷೆ ಇಲ್ಲ. ಹೀಗೆ ಅಹಂಕಾರದ ಸಂಘ ಇಲ್ಲ, ಮಮಕಾರದ ಸಂಘ ಇಲ್ಲ, ಕೀರ್ತಿ ಪ್ರತಿಷ್ಠೆ ಇದೆಲ್ಲ ನನಗೆ ಸಿಗಬೇಕು ಎಂಬತಕ್ಕಂಥ ವ್ಯಾಮೋಹಗಳಿಲ್ಲ, ಇಂಥ ಫಲ ಬರಬೇಕು ಎಂಬತಕ್ಕಂಥ ಬಯಕೆ ಇಲ್ಲ, ಬಯಕೆ ಸಂಘ ಇಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಘ ಇಲ್ಲದೇನೆ ಕರ್ಮಗಳನ್ನ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಯಾವುದೇ ಬಯಕೆಗಳಿಲ್ಲ ಅಂತ ಆದ್ರೆ, ಯಾಕಂದ್ರೆ ನಮ್ಗೇನೋ ಒಂದು ಒಳಗಿಂದ ಆಸೆ ಆಕಾಂಕ್ಷೆಗಳಿದ್ರೆ ಅಲ್ವಾ ನಾವೇನೋ ಒಂದು ಕೆಲಸವನ್ನ ಮಾಡುವಂಥದ್ದು. ಆಸೆ ಆಕಾಂಕ್ಷೆಗಳು ಬಯಕೆಗಳಿಲ್ಲದೇನೆ, ರಾಗದ್ವೇಷಗಳಿಲ್ಲದೆ ಕರ್ಮ ಯಾಕೆ ಮಾಡ್ತಾರೆ ಅಂದ್ರೆ ಆತ್ಮಶುದ್ಧಯೇ. ಅಂದ್ರೆ ಕರ್ಮ ಮಾಡುವುದರ ಉದ್ದೇಶ ಆತ್ಮಶುದ್ಧಿ. ಮನಸ್ಸು, ಆತ್ಮ ಅಂದ್ರೆ ನಮ್ಮ ಮನಸ್ಸು, ನಮ್ಮ ಅಂತಃಕರಣ. ನಮ್ಮ ಅಂತಃಕರಣ ಎಷ್ಟೆಷ್ಟು ಶುದ್ಧವಾಗ್ತಾ ಹೋಗುತ್ತೋ ಅಷ್ಟಷ್ಟು ಚೆನ್ನಾಗಿ ನಮ್ಮ ಬಿಂಬ ಅಂದ್ರೆ ಪರಮಾತ್ಮ, ನಾವೆಲ್ಲರೂ ಭಗವಂತನ ಪ್ರತಿಬಿಂಬರು, ನಾವೆಲ್ಲ ಪ್ರತಿಬಿಂಬ. ಆ ಬಿಂಬವನ್ನ ನೋಡ್ಬೇಕು. ಅಂತಃಕರಣ ಶುದ್ಧವಾದಷ್ಟು ಬಿಂಬನ ಜ್ಞಾನ ಚೆನ್ನಾಗಿ ನಮಗೆ ಬರುತ್ತೆ. ಕನ್ನಡಿ ಎಷ್ಟು ಕ್ಲೀನ್ ಆಗಿರತ್ತೋ ಅಷ್ಟು ಚೆನ್ನಾಗಿ ನಮ್ಮ ಮುಖ ಕಾಣುತ್ತೆ. ಕನ್ನಡಿಯಲ್ಲಿ ಗಲೀಜಿದ್ದಷ್ಟು ಮುಖ ಸರಿಯಾಗಿ ಕಾಣೋದಿಲ್ಲ. ಫೋಟೋ ಚೆನ್ನಾಗಿ ಬರ್ಬೇಕಾದ್ರೆ ಲೆನ್ಸ್ ಕ್ಲಿಯರ್ ಇದ್ರೆ ಫೋಟೋ ಚೆನ್ನಾಗಿ ಬರುತ್ತೆ. ಲೆನ್ಸ್ ಕ್ಲಿಯರ್ ಇಲ್ಲ ಅಂತಾರೆ ಫೋಟೋ ಚೆನ್ನಾಗಿ ಬರೋದಿಲ್ಲ. ಅಲ್ವಾಗಿ ಕನ್ನಡಿ ಎಷ್ಟು ಸ್ಪಷ್ಟವಾಗಿರುತ್ತೋ ಅಷ್ಟು ಚೆನ್ನಾಗಿ ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣುವಂತೆ ನಮ್ಮ ಮನಸ್ಸು, ಆತ್ಮ, ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರುತ್ತೋ, ಮನಸ್ಸು ಶುದ್ಧವಾಗಿದ್ದಷ್ಟು ನಾವು ಆ ಭಗವಂತನನ್ನ ಕಾಣ್ಲಿಕ್ಕೆ ಸಹಕಾರಿಯಾಗತ್ತೆ. ಇಲ್ಲಿ ಯೋಗಿಗಳು, ಕರ್ಮಯೋಗಿಗಳು ಕರ್ಮ ಮಾಡ್ತಾರೆ, ಜ್ಞಾನಯೋಗಿಗಳು ಕರ್ಮ ಮಾಡ್ತಾರೆ. ಕರ್ಮಯೋಗಿಗಳು ತಮ್ಮ ಮನಸ್ಸನ್ನ ಈ ಶುದ್ಧ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಕರ್ಮ ಮಾಡೋದು. ಅಪರೋಕ್ಷ ಜ್ಞಾನಿಗಳು ಈಗಾಗ್ಲೇ ಜ್ಞಾನ ಪಡೆದಿದ್ರೂ ಕೂಡ ದೇವರ ಬಗ್ಗೆ ಎಷ್ಟು ತಿಳಿದ್ರೂ ಮುಗೀತು ಅಂತಿಲ್ಲ. ದೇವರನ್ನ ತಿಳಿಯುವ ಪ್ರಯತ್ನ ಎಷ್ಟು ಮಾಡಿದ್ರು ಸಾಕು ಅಂತಿಲ್ಲ. ಹಾಗಾಗಿ ಮತ್ತು 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 ಇನ್ನಷ್ಟು ಇನ್ನಷ್ಟು ಮತ್ತಷ್ಟು ಭಗವಂತನ ಬಗ್ಗೆ ತಿಳಿಲಿಕ್ಕೋಸ್ಕರವಾಗಿ, ದೇವರನ್ನ ಕಾಣ್ಲಿಕ್ಕೋಸ್ಕರವಾಗಿ, ಮೋಕ್ಷದಲ್ಲಿ ಆನಂದದ ಆವಿರ್ಭಾವವನ್ನು ಹೊಂದಲಿಕ್ಕೋಸ್ಕರವಾಗಿ ನಿರಂತರವಾಗಿ ಕರ್ಮ ಮಾಡ್ತಾನೆ ಇರ್ತಾರೆ. ಅಲ್ಲಿಗೆ ಜ್ಞಾನಯೋಗಿಗಳು, ಕರ್ಮಯೋಗಿಗಳು ಎಲ್ಲರೂ ಕೂಡ ಹೀಗೆ ತಮ್ಮ ದೇಹ, ತಮ್ಮ ಮಾತು, ತಮ್ಮ ಮನಸ್ಸು, ತಮ್ಮ ಬುದ್ಧಿ, ತಮ್ಮ ಇಂದ್ರಿಯ ಇದೆಲ್ಲವನ್ನು ಕೂಡ ಬಳಸಿಕೊಂಡು ಕರ್ಮ ಮಾಡೋದರ ಉದ್ದೇಶ ನಿರ್ಮಲವಾದ ಅಂತಃಕರಣವನ್ನ ಸಂಪಾದನೆ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಅನ್ನೋ ವಿಚಾರವನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದ್ರೆ ಹಿಂದೆಲ್ಲ ಬಂತು ಕೃಷ್ಣನ ಮಾತುಗಳು. ನಾವು ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸಮಾಪೇನ ಪದ್ಮಪತ್ರ ವಿವಾಂಬಸ. ಫಲದ ಅಪೇಕ್ಷೆಯನ್ನು ಬಿಟ್ಟು ಕರ್ಮ ಮಾಡಬೇಕು, ದೇವರ ಮೇಲೆ ಭಾರ ಹಾಕಿ ಫಲಾಪೇಕ್ಷೆಯನ್ನು ಬಿಟ್ಟು ಕರ್ಮ ಮಾಡಬೇಕು ಅಂತ ಕೃಷ್ಣ ಹೇಳ್ದ. ಈ ತರ ಯಾರಾದ್ರೂ ಮಾಡಿದ್ದಾರಾ ಅಂತ ಕೇಳಿದ್ರೆ, ಯಾಕಂದ್ರೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಫಸ್ಟ್ ಏನ್ ಮಾಡ್ತೀವಿ, ಅದು ಒಳ್ಳೆ ದೊಡ್ಡ ದೊಡ್ಡ ಕೆಲಸಗಳು, ತುಂಬಾ ದೊಡ್ಡ ಕೆಲಸ ಕೈ ಹಾಕ್ಬೇಕಾದ್ರೆ ಈ ತರ ಕೆಲಸ ಯಾರು ಮಾಡಿದ್ದಾರೆ, ಅವ್ರು ಹೇಗ್ ಮಾಡಿದ್ದಾರೆ, ಅಥವಾ ಇದನ್ನ ಮಾಡಿ ಸಕ್ಸಸ್ ಆದವ್ರು ಇದಾರೋ ಇಲ್ವೋ ಅನ್ನೋದನ್ನ ನೋಡಿ ಯಾವ್ದಾದ್ರು ಕೆಲಸಗಳಲ್ಲಿ ನಾವು ಪ್ರವೃತ್ತಿ ಮಾಡ್ತೀವಿ ಅಲ್ವಾ. ಒಂದು ನಮ್ಮ ಮಗುವನ್ನ ಚಿಕ್ಕ ಶಾಲೆಗೆ ಸೇರಿಸೋದ್ರಿಂದ ಹಿಡಿದು ನಮಗೊಂದಷ್ಟು ದೃಷ್ಟಾಂತಗಳು ಬೇಕು, ಉದಾಹರಣೆಗಳು ಬೇಕು. ಅದನ್ನೆಲ್ಲ ಗಮನಿಸಿ ಅಲ್ಲಿ ಹೇಗಿದೆ ವಿಚಾರ ವಿಮರ್ಶೆಗಳನ್ನ ಮಾಡಿ ಮುಂದುವರಿಯುವಂಥದ್ದು ನಮ್ಮ ಮನುಷ್ಯರ ಜಾಯಮಾನ. ಹಾಗಾಗಿ ಕೃಷ್ಣ ಅದಕ್ಕೆ ಉದಾಹರಣೆ ಕೊಡ್ತಿದ್ದಾನೆ. ಅನೇಕ ಸಾಧಕರನ್ನ ಕಂಡಂತ ಭೂಮಿ ನಮ್ಮ ಭಾರತ ಭೂಮಿ. ಅಂತ ಅನೇಕ ಸಾಧಕರು, ಜ್ಞಾನಿಗಳು ಮತ್ತು ಕರ್ಮಯೋಗಿಗಳು ಹೀಗೆ ತಮ್ಮ ಕೇವಲ ಮನಸ್ಸಿನ ನಿರ್ಮಲತೆಗೋಸ್ಕರವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೇನೆ ಬ್ರಹ್ಮಣ್ಯಾದಾಯ ಕರ್ಮಾಣಿ, ಭಗವಂತನಲ್ಲಿ ಕರ್ಮವನ್ನ ಎಲ್ಲ ಇಟ್ಟು, ಕರ್ಮದ ಭಾರವನ್ನ ಇಟ್ಟು ತಮ್ಮ ಪಾಲಿನ ಕರ್ತವ್ಯಗಳನ್ನು ನಿರ್ವಹಿಸಿದವರು ಬೇಕಾದಷ್ಟು ಮಂದಿ ಇದ್ದಾರೆ ಅನ್ನೋ ಒಂದು ಉದಾಹರಣೆಯನ್ನು ಕೊಡ್ತಿದ್ದಾರೆ. ಹಾಗಾಗಿ ನೀವು ಮೊದಲೇ ಮಾಡಿ ಅಂತ ಅರ್ಜುನನಿಗೆ ಹೇಳೋದಾಗ್ಲ ನಮಗಳಿಗೆ ಹೇಳ್ತಾ ಇರೋದಂತಲ್ಲ, ಎಲ್ಲರಿಗೂ ಇದೊಂಥ ರೀತಿಯಲ್ಲಿ ದೃಷ್ಟಾಂತ. ಬೇಕಾದಷ್ಟು ಮಂದಿ ಸಾಧಕರು ಬಂದು ಹೋಗಿದ್ದಾರೆ. ನೀವು ಕೂಡ ಮುಂದಿನವರು ಕೂಡ ಹೀಗೆ ನೀವೇನೇನು ಕೆಲಸಗಳನ್ನ ಮಾಡ್ತೀರಾ, ಏನೇನು ನಿಮ್ಮ ಮೇಲೆ ಕರ್ಮದ ಜವಾಬ್ದಾರಿಗಳಿದ್ದಾವೋ, ನೀವು ನಿಮ್ಮ ದೇಹ, ಮಾತು, ಮನಸ್ಸು, ಇಂದ್ರಿಯ ಇವುಗಳನ್ನ ಬಳಸ್ಕೊಂಡು ಏನೇನ್ ಮಾಡ್ತೀರೋ ಅದೆಲ್ಲದರಲ್ಲೂ ಕೂಡ ಕೇವಲ ದೇವರ ಅನುಗ್ರಹ ನಮ್ಮ ಮೇಲೆ ಆಗ್ಲಿ ಅನ್ನೋ ಭಾವನೆ ಇರಲಿ, ತನ್ಮೂಲಕವಾಗಿ ನಮ್ಮ ಅಂತಃಕರಣ ಶುದ್ಧವಾಗ್ಲಿ ಅಂತಕ್ಕಂಥ ಭಾವನೆ ಇರಲಿ. ಅದು ಬಿಟ್ಟು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಾವನೆಗಳನ್ನ ಇಟ್ಟುಕೊಳ್ಳಬೇಡಿ ಎಂಬತಕ್ಕಂಥ ಸಂದೇಶವನ್ನ ಈ ಶ್ಲೋಕದಲ್ಲಿ ಕೊಡ್ತಾ ಇದ್ದಾನೆ. ಯೋಗಿನಃ,
ಜ್ಞಾನಯೋಗಿಗಳು ಮತ್ತು ಕರ್ಮಯೋಗಿಗಳು ಕಾಯೇನ ದೇಹದಿಂದಾಗಿ, ಮನಸ ಮನಸ್ಸಿನಿಂದಾಗಿ, ಬುದ್ಧ್ಯ ಬುದ್ಧಿಯಿಂದಾಗಿ, ಕೇವಲೈಹಿ ಇಂದ್ರಿಯೈಹಿ ಅಪಿ ಕೇವಲ ಇಂದ್ರಿಯಗಳಿಂದಾಗಿ, ಕೇವಲ ಇಂದ್ರಿಯಗಳು ಅಂದ್ರೆ ಅಪೇಕ್ಷೆ ಇಲ್ಲದ ಇಂದ್ರಿಯಗಳ ಮೂಲಕವಾಗಿ ಸಂಗಂ ತ್ಯಕ್ವ ಅಹಂಕಾರ ಮಮಕಾರಗಳ ಸಂಘವನ್ನ ತೊರೆದು ಫಲಾಪೇಕ್ಷೆಯನ್ನ ತೊರೆದು ಆತ್ಮಶುದ್ಧಯೇ ಅಂತಃಕರಣದ ಶುದ್ಧಿಗೋಸ್ಕರ ಆತ್ಮಶುದ್ಧಯೇ ಅಂತಃಕರಣದ ಶುದ್ಧಿಗೋಸ್ಕರವಾಗಿ ಅಂತಃಕರಣದ ಶುದ್ಧಿಗೋಸ್ಕರವಾಗಿ ಆ ಅಂತಃಕರಣದ ಶುದ್ಧಿಗೋಸ್ಕರವಾಗಿ ಕರ್ಮ ಕುರುವಂತಿ ಕರ್ಮವನ್ನ ಮಾಡುತ್ತಾರೆ. ಸಂಗಂ ತ್ಯಕ್ವ ಸಂಘವನ್ನ ಬಿಟ್ಟು ಆತ್ಮಶುದ್ಧಿಗೋಸ್ಕರವಾಗಿ ಕರ್ಮವನ್ನ ಮಾಡುತ್ತಾರೆ. ಕಾಯೇನ ಮನಸಾ ಬುದ್ಧ್ಯ ಕೇವಲೈರಿಂದ್ರಿಯೈರಪಿ ಯೋಗಿನ ಕರ್ಮ ಕುರುವಂತಿ ಸಂಗಂ ತ್ಯಕ್ವಾತ್ಮಶುದ್ಧಯೇ ಸಂಗಂ ತ್ಯಕ್ವಾತ್ಮಶುದ್ಧಯೇ. ಶ್ರೀಕೃಷ್ಣಾರ್ಪಣಮಸ್ತು.